ಎಲ್ರಿಗೂ ವೆಲ್ಕಮ್ ಟು ಸಿಹಿ ಸ್ಟೋರೀಸ್. ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಈ ವರ್ಷ ಎಲ್ಲರಿಗೂ ಚೆನ್ನಾಗಿರ್ಲಿ. ನಾವೆಲ್ರು ಈಗ ರೆಡಿ ಆಗ್ತಾ ಇದೀವಿ. ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದು ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ನಾವೊಂದು ಗಣೇಶ ಕೂರ್ಸಿದ್ದಾರೆ, ಅಂದ್ರೆ ಇಲ್ಲಿ ನಮ್ಮ ಹ್ಯಾಟ್ಫೀಲ್ಡ್ ಅಲ್ಲಿ ಕೂರ್ಸಿದ್ದಾರೆ, ಅಲ್ಲಿ ಹೋಗ್ತಾ ಇದೀವಿ. ಸೊ ಹೆಂಗಿರತ್ತೆ ಎಲ್ಲ ಅಂತ ತೋರಿಸ್ತೀನಿ. ನಮ್ಮ ಹುಡುಗಿರೆಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನೀವು ಎಲ್ಲರೂ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಲಾಸ್ಟ್ ವಿಡಿಯೋ ತುಂಬಾ ಚೆನ್ನಾಗಿ ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ಬೇಗ ರೆಡಿ ಆಗೋಣ. ಇವಾಗ ಬರೀ ಸ್ಯಾರಿ ಹಾಕೊಂಡು ಹಂಗೆ ಇದೀವಿ. ಮತ್ತೆ ಹೋಗಿ ಎಲ್ಲ ರೆಡಿ ಆಗಿ ಅಲ್ಲಿ ಹೋಗ್ತಾ ತೋರಿಸ್ತೀನಿ. ನಮ್ಮ ಹುಡುಗಿರು ಏನ್ ಮಾಡ್ತಾ ಇದಾರೆ ಅಂತಾನು ತೋರಿಸ್ತೀನಿ. ಬನ್ನಿ ನೋಡೋಣ. ಎಲ್ರು ರೆಡಿ ಆಗ್ತಾ ಇದಾರೆ. ಇಲ್ಲಿ ನೋಡಿ, ಜ್ಞಾನವಿ ಲಿಪ್ಸ್ಟಿಕ್ ಹಾಕ್ತಾ ಇದ್ದಾಳೆ. ವಿಶ್ ಮಾಡಿ ಎಲ್ರಿಗೂ ಗೌರಿ ಗಣೇಶ ಟು ಆಲ್. ಹ್ಯಾಪಿ ಗೌರಿ ಗಣೇಶ. ಇಲ್ಲಿ ಇಬ್ಬರಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಅಲ್ಲಿ ಮಿರ ಸಾಲಲ್ಲ ಅಂತ ಪೀಸ್ ಬೇಕು, ಪೀಸ್ ಅದಕ್ಕೆ ಗುಡ್. ಅವ್ರೆಲ್ರು ಮೇಲ್ ರೆಡಿ ಆಗ್ತಾ ಇದ್ದಾರೆ. ಇವಾಗ ನಾನು ಬೇಗ ರೆಡಿ ಆಗ್ಬಿಡ್ತೀನಿ. ರೆಡಿ ಆಗಿದೆ ಆಲ್ಮೋಸ್ಟ್. ನನಗೆ ಹುಷಾರಿಲ್ಲ, ಸ್ವಲ್ಪ ಗಂಟ್ಲು ನೋವಾಗಿದೆ, ಶೀತ ಕೆಮ್ಮಾಗ್ಬಿಟ್ಟಿದೆ. ಅದಕ್ಕೆ ವಾಯ್ಸ್ ಸ್ವಲ್ಪ ಡಿಫ್ರೆನ್ಸ್ ಕೇಳಿಸಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಗ ರೆಡಿ ಆಗೋಣ. ಆಲ್ರೆಡಿ ಲಂಚ್ ಟೈಮ್ ಆಯಿತು. ಆಮೇಲೆ ಲಂಚ್ ಟೈಮಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ತಾರೆ. ಸೊ ಅದಕ್ಕೆ ಬೇಗ ರೆಡಿಯಾಗಿ ಹೋಗ್ಬಿಡೋಣ. ಈಗ ಫೈನಲ್ ಹಿಂಗೆ ರೆಡಿ ಆಗಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಇದು ನಂಜುನ್ಕ, ಇದು ಮೂಗುತಿ ಫಸ್ಟ್ ಸೆಕೆಂಡ್ ಟೈಮ್ ಹಾಕೊಂಡಿರೋದು. ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಹೊರಡಬೇಕು. ಆಲ್ರೆಡಿ 11:15 ಆಗಿದೆ ನಮಗೆ. ನಾವೆಲ್ಲರೂ ಈಗ ರೆಡಿ ಆಗ್ತಾ ಇದ್ದು ಲೇಟ್ ಮಾಡ್ಕೊಂಡ್ವಿ. ಇವಾಗ ರೆಡಿ ಆಗ್ತಾ ಲೇಟ್ ಮಾಡ್ಕೊಂಡ್ವಿ. ಈಗ ಹೊರಟು ಅಲ್ಲಿ ಹೋಗಿ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಇವಾಗ 20 ಮಿನಿಟ್ಸ್ ವಾಕ್ ಇದೆ ಇಲ್ಲಿಂದ. ಈಗ ಸೀರೆ ಹಾಕೊಂಡು ನಡೆಯೋದೇ ಕಷ್ಟ ಇರೋದು. ಹೋದ ತಕ್ಷಣ ಅಲ್ಲಿ ಹೆಂಗಿರುತ್ತೆ, ದೇವ್ರು ಹೆಂಗೆ ಕೂರಿಸಿದ್ದಾರೆ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್. ಎಲ್ಲರೂ ರೆಡಿ ಆಯ್ತು. ಇವಾಗ ಹೋಗ್ತಾ ಇದ್ದೀವಿ. ಐ ಗೈಸ್ ಎಕ್ಸೈಟೆಡ್? ಕೇಳಕ್ಕೂ ಮುಂಚೆನೇ ಆನ್ಸರ್ ಮಾಡ್ಬಿಡ್ಲು. ಸೂಪರ್ ಎಕ್ಸೈಟೆಡ್. ಲಂಚ್ ಹೇಳಿದ್ದಾರೆ 11:24 ಕರೆಕ್ಟ್ ಆಗಿ ಲಂಚ್ ಟೈಮಿಗೆ ಹೋಗ್ತಾ ಇದೀವಿ. ಲಂಚ್ಗೆ ಹೋಗ್ತಾ ಇದೀವಿ. ಹೌದು. ಅಲ್ಲಿಬ್ರು, ಅಲ್ಲಿ ದೀಕ್ಷಿತ ನೋಡಿ ಮನೆ ನೆನಪಾಗ್ತಾ ಇದೆ ಅಂತ ಅವಳಿಗೆ. ಪಾಪ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಹೌದು ಗಾಯ್ಸ್, ಹಬ್ಬ ಅಲ್ವಾ, ಎಲ್ರು ಮನೆಯಲ್ಲೂ ಚೆನ್ನಾಗ್ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಇವಾಗ ಇಲ್ಲಿ ಬಂದು ಎಲ್ರು ಮಿಸ್ ಮಾಡ್ಕೊತಾ ಇದ್ದಾರೆ. ನನ್ಗೆ ಅಭ್ಯಾಸ ಆಗೋಗಿದೆ 8 ಮಂತ್ಸಿಂದ. ಸೊ ನಂಗೆ ಸ್ವಲ್ಪ ಮಿಸ್ ಆಗ್ತಾ ಇದೆ. ಅವರಿಗೆಲ್ಲ ಜಾಸ್ತಿ ಮಿಸ್ ಆಗ್ತಾ ಇದೆ. ನನ್ ಮುಂದೆ ತೋರ್ಸ್ಕೊಳಲ್ಲ, ಬಟ್ ಒಬ್ಬೊಬ್ರೆ ಇದ್ದಾಗ ಅಳ್ತಾ ಇರ್ತಾರೆ. ಪಾಪಚ್ಚೆ, ಏನು ಮಾಡಕ್ಕಾಗಲ್ಲ. ನಾವೇ ತಗೊಂಡಿರೋ ಡಿಸಿಷನ್ ಅಲ್ವಾ, ನಾವೇ ನಿಲ್ಬೇಕು ಅದ್ರ ಮೇಲೆ. ಏನ್ ಮಾಡಕ್ಕಾಗತ್ತೆ. ಇವಾಗೆಲ್ಲ ಬಿಟ್ಟು ಹಬ್ಬ ಮಾಡಕ್ ಹೋಗೋಣ ಬನ್ನಿ. ಮ್ಯಾಮ್ ಫುಲ್ ಬೇಜಾರಾಗಿದ್ದಾರೆ. ಇಲ್ಲ, ಬೇಜಾರೇನಾಗಿಲ್ಲ. ಯಾಕೆ ಅಳ್ತಾ ಇದ್ದೆ ಗೊತ್ತಿಲ್ಲ, ಸಡನ್ ಆಗಿ ಅಳು ಬಂತು ಅಷ್ಟೇ. ಮನೆ ನೆನಪಾಗಿ ಅಳ್ತಾ ಇರೋದು ಫ್ರೆಂಡ್? ಇಲ್ಲ ಫ್ರೆಂಡ್ಸ್, ಇಲ್ಲ, ಇವರೇ ಅಲ್ಸಿದ್ದು. ನಾನು ಅಲ್ಸಿಲ್ಲ. ಇವರೇ ಅಲ್ಸಿದ್ದು. ಇಲ್ಲ, ಯಾರು ಅಲ್ಸಿಲ್ಲ. ಬಟ್ ನಂಗೆ ರೆಡಿ ಆಗ್ತಿರ್ಬೇಕಾದ್ರೆ ಏನ್ ಫೀಲ್ ಆಯ್ತೋ ಗೊತ್ತಿಲ್ಲ, ಜಸ್ಟ್ ಅಳು ಬಂತು ಅಷ್ಟೇ. ಮನೆ ನೆನಪಾಗಿರತ್ತೆ. ಅಲ್ಲೆಲ್ಲ ಇದ್ದಾಗ ಅಮ್ಮ ಅಪ್ಪನ ಜೊತೆ ಸೆಲೆಬ್ರೇಟ್ ಮಾಡ್ತಿರ್ತೀವಲ್ಲ, ಹೌದು. ಬಂದು ಒಬ್ಬೊಬ್ರೆ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತಲ್ಲ. ಹೌದು, ಎಲ್ಲ ಚೆನ್ನಾಗಿರತ್ತೆ. ನೀವಿದ್ದೀರಲ್ಲ ಎಲ್ಲ. ಇಂಡಿಯಲ್ ಆಗಿದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಒಂದು ಆಟೋನ ಇಲ್ಲ, ಏನಿಲ್ಲ. ಒಂದ್ಸಲ ಕ್ಯಾಬಲ್ಲಿ ಹೋದ್ರೆ ಕಟ್ಬೇಕು 3,000 4,000. ಇಲ್ಲಿಂದ ಅದು 1.5 ಮೈಲ್ಸ್ಗೆನೆ. 1.5 ಮೈಲ್ಸ್ಗೆ. ಅದಕ್ಕೆ ನಡ್ಕೊಂಡು ಹೋಗ್ತಿದೀವಿ ವಿಧಿ ಇಲ್ದಲೆ. ಅದು ಹೀಲ್ಸ್ ಹಾಕೊಂಡು ಬಿಚ್ಕೊಂಡು ಹೋಗ್ತಿರೋದು. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಗೈಸ್. ಯಪ್ಪ ಮೈಲಿಗೆ ಬನ್ನಿ ಪೂಜೆ ಇದೆ ಅಂತ ಅಂದ್ರು. ನಾವು ಆಮೇಲೆ ಪೂಜೆ ಬಿಟ್ಟು ಊಟ ಕೇಳಿದ್ವಿ. ಅವಾಗ ಟ್ವೆಲ್ಲಿಗೆ ಅಂದ್ರು. ಅದಕ್ಕೆ ನಾವು ಕರೆಕ್ಟಾಗಿ 12ಗೆ ಹೋಗ್ತೀವಿ. ಬೇಗ ಹೋದ್ರೆ ಕೆಲಸ ಮಾಡಿಸ್ತಾರೆ ಅಂತ ಪೂರ್ತಿ ಲೇಟ್ ಆಗಿ ಹೋಗ್ತಿರೋದು. ನಿಜ, ಇದು ಒಪ್ಕೊಳ್ಳಿ ಆಯ್ತಾ. ರುಚಿತ ಪಾಪ ಅವಳು ಒಬ್ಳೇನೆ ಮ್ಯಾಪ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾವೆಲ್ಲರೂ ರುಚಿತನ್ ಫಾಲೋ ಮಾಡಿ ಇವತ್ತಿನ ದಾರಿದೀಪ ರುಚಿತ. ರಿಯಾಲಿಟಿ ಏನಂದ್ರೆ ನಮ್ಗೆ ಯಾರಿಗೂ ಮ್ಯಾಪ್ ನೋಡಕ್ ಬರಲ್ಲ. ಅದಕ್ಕೆ ಅದ್ ನಿಜ. ಅದ್ ಎಲ್ರು ನಂಗೆ ಬರುತ್ತೆ ಚೆನ್ನಾಗಿ. ಸಿಂಧು ರೈಟಿಗೆ ಹೋಗುವ ಅಂದ್ರೆ ಮಿಡಲಿಗೆ ಹೋಗ್ತಾಳೆ, ಲೆಫ್ಟಿಗೆ ಹೋಗುವ ಅಂದ್ರೆ ಆ ಕಡೆ ಹೋಗ್ತಾರೆ. ಬಟ್ ಆದ್ರೂ ಪಾಪ ರುಚಿತ ಎಷ್ಟು ಡೇರಿಂಗ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಒಬ್ಬೊಬ್ರೆ ಹೋಗ್ಬಿಡ್ತಾರೆ ಬಿಟ್ರೆ. ಸಾರಿ ಹಾಗೆ ಅಷ್ಟೇ ಸಾಕು, ಸದ್ಯಕ್ಕೆ ಸಾಕು. ಆಮೇಲೆ ಎಷ್ಟು ದೂರ ಆದ್ರೂ ನಡ್ಕೊಂಡು ಹೋಗ್ಲೇಬೇಕು. ಇಲ್ಲಿ ನಮ್ಮ ಹತ್ರ ಕಾರ್ ಇಲ್ಲ, ಕಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಕಲ್ತಿದ್ರು ಯಾರಾದ್ರೂ ಇಂಡಿಯಾ ಕ್ಯಾಬ್ ಕೊಡಕ್ ದುಡ್ಡು ಇಲ್ಲ. ಕಾರ್ ದಾನ ಮಾಡಿ ಪ್ಲೀಸ್.
ಕಾರ್ ದಾನ ಮಾಡ್ಬೇಡಿ, ಬೇಕಾದಾಗ ಬಂದು ಡ್ರಾಪ್ ಮಾಡ್ಬಿಟ್ಟು ಹೋಗಿ ಸಾಕು. ಯಾಕಂದ್ರೆ ಓಡ್ಸಕ್ಕೆ 25 ಕೂಡ ಆಗಿಲ್ಲ. ಟೈಮ್ ಕಮ್ಮಿ ಆಗ್ಲಿ, ಟೈಮ್ ಜಾಸ್ತಿ ಇದೆ, ಹೋಗ್ಬೇಕು ಅಲ್ಲಿಗೆ ಬೇಗ ಅಂತ ಓಡ್ತಾ ಇದಾರೆ ಅವರು. ನಮ್ಗೆ ಓಡಕ್ ಆಗ್ತಾ ಇಲ್ಲ, ನಾವು ಹೀಲ್ಸ್ ಹಾಕೊಂಡಿದೀವಿ. ನಮ್ನ ಕರಿತಾ ಇದಾರೆ ಆವೋ ಆವೋ ಅಂತ. ಹೀಲ್ಸ್ ಹಾಕೊಂಡ್ ಓಡಿದ್ರು, ನಮ್ಗೆ ಹೀಲ್ಸ್ ಹಾಕೊಂಡ್ ನಡಿಯಕ್ ಐತಲ್ಲ, ಅವ್ರು ಓಡ್ 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 ಓಡೋಯ್ತವ್ರೆ. ಓ ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾವ ಕಾರ್ ಅಂತ ಗೆಸ್ ಮಾಡಿ. ಅಲ್ಲಿ ನೋಡಿ, ಇಲ್ಲೊಂದು ಇಲ್ಲೊಂದು. ಯಾರೋ ನಮ್ ಡ್ರೀಮ್ ಲೈಫ್ ನ ಬಾಳ್ತಾ ಇದ್ದಾರೆ ಗೈಸ್. ಇಲ್ಲೊಂದು ಮಿಯೋ ಇದೆ, ನೋಡಿ ತೋರಿಸ್ತೀನಿ. ಇಲ್ಲಿ ಕ್ಯೂಟ್ ಇದೆ ಅಲ್ಲ, ಕಾರ್ ತರನೇ ಕ್ಯೂಟ್ ಇದೆ. ಶೇಪ್ ನೋಡಿದ್ರೆ ಕಷ್ಟ ಆಗತ್ತೆ ಇದ್ರ ಮೇಲೆ, ಹೆಂಗಿದೆ ಶೇಪ್. ಬಾಯ್ಸ್, ನಿಮ್ಗೆ ಇದು ವಿಡಿಯೋ. ಹಲೋ ಗೈಸ್, ನಾವೀಗ ಜಸ್ಟ್ ರೀಚ್ ಆಗಿದ್ದೀವಿ. ಎಲ್ಲರೂ ಇದ್ದಾರೆ, ಇಂಡಿಯನ್ಸ್ ನೋಡಿನೇ ಫುಲ್ ಖುಷಿ ಆಗ್ತಿದೆ. ಎಲ್ಲ ಮಲ್ಗೆ ಹೂ ಸೀರೆ ಉಟ್ಕೊಂಡು ಬಂದಿದ್ದಾರೆ. ಒಳಗಡೆ ಹೋಗಿ ತೋರಿಸ್ತೀನಿ ಇರಿ. ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ. ಇದೆಲ್ಲ ತೆಲುಗು ಕಮ್ಯುನಿಟಿ, ನಾವು ಮಾತ್ರ ಕನ್ನಡದವ್ರಿಗೆ ಅನ್ಸುತ್ತೆ. ಯಾರು ಸಿಕ್ಕಿಲ್ಲ ನಮಗೆ ಕನ್ನಡದವ್ರು, ಯಾರೋ ಒಬ್ರು ಮಾತ್ರ ಸಿಕ್ಕಿದ್ದಾರೆ. ಗೊತ್ತಾ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಕಾಯಿ ಇದೆ, ತಗೊಂಡ್ ಹೋಗಿ ಬೇಡ್ಕೊಳ್ಳಿ ದೇವ್ರ ಹತ್ರ ನಿಮಗೆ ಏನ್ ಬೇಕು ಅಂತ. ನಮ್ಮ ಹತ್ರ ಒಬ್ರು ಲೆಜೆಂಡ್ ಇದ್ದಾರೆ, ಅವ್ನ ಏನ್ ಹೇಳ್ತಾ ಇದಾರೆ ಕೇಳಿಸ್ಕೊಳ್ಳಿ. ಇಲ್ಲ ಕಾಯಿ ಆದ್ರೂ ತಗೊಂಡ್ ಹೋದ್ರೆ ಮನೆಗೆ ಅಡ್ಗೆಗಾದ್ರೂ ಆಗತ್ತೆ. ಇಲ್ಲಿ ಕಾಯಿ ಸಿಕ್ಕಾಪಟ್ಟೆ ರೇಟು, ಒಂದ್ ಕಾಯಿಗೆ 2,000 ರೂಪಾಯಿ. ಡೆಕೋರೇಷನ್ ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ. చక్కగా విందు ఆరగించి ఒకటికి 2 సార్లు శుభ్రంగా భోజనం చేసి తృప్తిగా ఈ లోపల స్వామి దగ్గర ఇక్కడికి వస్తే కనుక నేను తీర్థ ప్రసాదాలు ఇస్తానండి. అందరికీ కూడా తీర్థ ప్రసాదాలు స్వీకరించి భోజనానికి వెళ్ళండి. భోజనం చేసిన తర్వాత లడ్డూ పాటతో స్వామికి మనం ఉద్వాసం చెప్పుకుని నిమజ్జనం చేసుకుంటాం. తర్వాత డీజే డాన్స్లు అన్ని ఉన్నాయి, అందులో ఎక్కువ గట్టిగా భోజనం చేయండి. 9 గంటೆಗೆ ಬಂದಿದ್ರೆ ಪಕ್ಕಾ ಆಡಾಡ್ತಿದ್ವಿ. ఏమంటే యజమానులు అంతా కూడా వస్తే 1 by 1 వాళ్ళ తీర్థ ప్రసాదాలు ఇచ్చి ఆశీర్వచనం చేసేస్తున్నాను. ఎవరైతే ఇక్కడ పూజలో కూర్చున్నారో ಏನ್ ಗೊತ್ತಾ, ಕನ್ನಡದವ್ರೊಬ್ರು ಸಿಕ್ಕಿದ್ದಾರೆ. ಹೆಂಗ್ ಅನ್ಸ್ತಿದೆ ಅಂದ್ರೆ ಸಮುದ್ರದಲ್ಲಿ ಒಂದು ಮುತ್ತು ಸಿಗ್ದಂಗ್ ಅನಿಸ್ತಿದೆ. ನೋಡಿ ತೋರಿಸ್ತೀನಿ. ಇಲ್ಲಿ ಪೂರ್ವಿ ಫುಲ್ ಡಿಸ್ಕಷನ್ ಅಲ್ಲಿ ಇದ್ದಾಳೆ ಅವ್ರ ಜೊತೆ. ಮಂಡ್ಯದವ್ರಲ್ವಾ ಫುಲ್. ಅವ್ರು ಮಂಡ್ಯದವರ ಅಲ್ಲ ಅನ್ಸುತ್ತೆ, ಅವ್ರು ಬ್ಯಾಂಗ್ಳೂರ್ ಅವರು. ಪೂರ್ವಿ ಮಂಡ್ಯ, ಪೂರ್ವಿ ಕಟ್ ಮಾಡು ಚಚ್ ಮಲಗಿಸ್ತವ್ರೆ ಅನ್ನೋದನ್ನ ಹಾಕ್ತೀನಿ, ಇದನ್ನ ಹಾಕ್ತೀನಿ. ಊಟ ಬೇಗ ಕೊಟ್ಟೆ ತಿನ್ಕೊಂಡು ಹೋಗ್ಬಿಡೋದು. ಊಟ ಕೊಟ್ಬಿಟ್ರೆ ನಾನಂತೂ ಬಾಕ್ಸ್ ಎಲ್ಲ ತಂದಿದ್ದೆ. ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ ಊಟಕ್ಕೆ. ಇಲ್ಲಿ ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಇವರೇ ನಮಗೆ ಕನ್ನಡದವ್ರು ಸಿಕ್ಕಿರೋದು. ಸೋ ಸಾರಿ ಟು ಸೇ ದಿಸ್ ಗೈಸ್, ಅನ್ಫಾರ್ಚುನೇಟ್ಲಿ ಈ ವಿಡಿಯೋಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆದರೆ ಊಟ ಮಾತ್ರ ಸಕ್ಕದಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಬೆಳಗ್ಗೆಯಿಂದ ವೆಯ್ಟ್ ಮಾಡಿದ್ಕೂ ಸಾರ್ಥಕ ಆಯಿತು. ಸೊ ಊಟ ಆದಮೇಲೆ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಯಾಕಂದರೆ ಮುಂಚೆ ನಮಗೆ ದರ್ಶನ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ರಶ್ ಇತ್ತು. స్ఫూర్తిగా నేను కోరుకుంటూ ఈ యొక్క వేలంపాటిని మొదలు పెట్టాను. లడ్డుపాట మొదలు పెడదాం. లడ్డుపాట ಬಂದು ಹೆಂಗಾಗಿದೀವಿ ನೋಡಿ. ಫುಲ್ ಡ್ಯಾನ್ಸ್ ಹೆಂಗಿತ್ತು, ಚೆನ್ನಾಗಿತ್ತಲ್ಲ? ಇರಿ ಅವ್ರ ಒಪಿನಿಯನ್ ಕೇಳಿತ್ತು. ಒನ್ ವರ್ಡ್ ಆನ್ಸರ್, ಸೈಕ್. ಆಕ್ಚುಲಿ ನಿಜವಾಗ್ಲೂ ಸೂಪರ್ ಆಗಿತ್ತು. ಬರ್ಲಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅನ್ಸುತ್ತೆ. ಅಲ್ಲ, ಹೌದು.
ಬರ್ಲಿಲ್ಲ ಅಂದ್ರೆ ಮಿಸ್ ಮಾಡ್ಕೊತಾ ಇದೆ. ಇನ್ನು ಕನ್ನಡ ಸಾಂಗ್ ಇದ್ರೆ ಸಖತ್ತಾಗಿ. ಆಕ್ಚುಲಿ ಕನ್ನಡ ಸಾಂಗ್ ಹಾಕಿದ್ದು. ತುಂಬಾ ಮಸ್ತ್ ಮಜಾ ಮಾಡಿದ್ವಿ ಗಾಯ್ಸ್. ಒಳ್ಳೆ ಊಟ ಆಯ್ತು. ಇನ್ನೊಂದೇನು ಗೊತ್ತಾ, ಅಲ್ಲಿ ಅಷ್ಟು ಜನ ತೆಲುಗು ಅವ್ರು ಇರೋದು, ನಾವು ಬರೀ 5 ಜನ ಕನ್ನಡದವ್ರು ಇರೋದು. ಅವರೆಲ್ಲರೂ ಬಂದು ಡ್ಯಾನ್ಸ್ ಮಾಡ್ತಿದ್ರು ತೆಲುಗು ಅವರು, ಆಯ್ತಾ. ನಾವು 5 ಜನ ಹೋಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ತೆಲುಗು ಅವ್ರು ಹೋಗಿ ಎಲ್ಲ ಕುತ್ಕೊಂಡ್ಬಿಟ್ರು. ಹಾ ಅದು ನಮ್ ಕನ್ನಡ ಸಾಂಗ್ ಹಾಕ್ಸ್ಕೊಂಡಿದ್ವಿ ನಾವು. ಆಮೇಲೆ ಎಲ್ರು ಕರ್ದು ಫೋಟೋ ತೆಗ್ಸ್ಕೊಂಡು ನಮ್ಮ ಹತ್ರ. ಎಲ್ಲರೂ ಕರ್ದು ಫೋಟೋ ತೆಗೆಸ್ಕೊತಿದ್ರು. ಹೌದು. ಫುಲ್ ಫೇಮಸ್ ಆಗ್ಬಿಟ್ವಿ ಒಂದೇ ದಿನ. ಸೊ ಗೈಸ್, ಇಲ್ಲಿ ಕಾಣಿಸ್ತಿದೆಯಲ್ಲ ಲಡ್ಡು, ಅದು 21 kg ಇದೆ. ಆ ಲಡ್ಡುನ ಗಣೇಶಂಗೆ ಅರ್ಪಣೆ ಮಾಡ್ತಾರೆ. ಇದನ್ನ ಲಾಸ್ಟಲ್ಲಿ ಆಕ್ಷನ್ಗೆ ಹೋಗ್ತಾರೆ. ಅದು ಫೈನಲ್ಗೆ 17,500 poundsಗೆ ಬಿಡ್ಡಾಯಿತು, ವಿಚ್ ಈಸ್ ನಿಯರ್ಲಿ ಟು 21 lakhs ಅರೌಂಡ್ ಆಗುತ್ತೆ. ನಮಗೆ ಲಡ್ಡುಗೆಲ್ಲ ಇಷ್ಟೊಂದು ಬಿಡ್ ಮಾಡ್ತಾರಾ ಅಂತ ಅವತ್ತೇ ಗೊತ್ತಾಗಿದ್ದು. ಇವಾಗಷ್ಟೇ ಮನೆಗೆ ಬಂದ್ವಿ. ಎಲ್ಲ ಸಕ್ಕತ್ತಾಗಿತ್ತು. ನೋಡ್ತಾ ಇರ್ಬೋದು ನನ್ನ ವಾಯ್ಸ್ ಫುಲ್ ಊಸ್ಟ್ ಆಗಿದೆ. ಕಿರ್ಚಿ ಡ್ಯಾನ್ಸ್ ಮಾಡಿ ಸಕ್ಕತ್ತಾಗಿತ್ತು. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಎಲ್ಲರೂ ಗಣೇಶ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟೇ ಸೇಫ್ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.